ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ನಿಮ್ಗೊಂದು ರೆಸಿಪಿ ಕೊಡ್ತಾಯಿದ್ದೀನಿ, ಟ್ರೈ ಮಾಡಿ, ಟೇಸ್ಟ್ ನೋಡಿ, ಓಕೆನಾ? ಇದಕ್ಕೆ ಕೊಬ್ಬರಿ, ಸ್ವಲ್ಪ ಚಿರೋಟಿ ರವೆ, ಒಂಚೂರು ಅಜ್ವಾನ, ಜೀರಿಗೆ, ಮೆಣಸಿನ್ಕಾಯಿ ಇಟ್ಟು ಸ್ವಲ್ಪ ಇಂಗು, ಉಪ್ಪು ನೋಡಿಪ್ಪ. ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಚಿರೋಟಿ ರವೆ ಸ್ವಲ್ಪ ಬಿಸಿಯಾಗಲಿ ಇದು. ನೋಡಿಪ್ಪ, ಚಿರೋಟಿ ರವೆ ಸ್ವಲ್ಪ ಆದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟನ್ನ ಅಷ್ಟೇ ಸ್ವಲ್ಪ ಆಡಿಸ್ಬೇಕಪ್ಪ ಮೆಲ್ಲಿಗೆ. ಸ್ವಲ್ಪ ಸಣ್ಣ ಉರಿ, ಜಾಸ್ತಿ ಇರಬಾರ್ದಪ್ಪ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಆಡಿಸಿ, ಏಕೆಂದರೆ ಕೋಡ್ಬಳೆ ತುಪ್ಪದಲ್ಲಿ ಸ್ವಲ್ಪ ಆಡಿಸ್ಬಿಟ್ರೆಪ್ಪ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿಪ್ಪ, ಒಂದೆರಡು ನಿಮಿಷ ಸ್ವಲ್ಪ ಬೆಚ್ಚಗಾದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಬಿಸಿ ಬಂದಿದೆ, ಇಷ್ಟು ಸಾಕು. ಇದನ್ನು ಇದಕ್ಕೆ ಬಗ್ಗಿಸ್ತೀನಪ್ಪ. ನೋಡಿಪ್ಪ, ಇದು ಸ್ವಲ್ಪ ಗ್ರೈಂಡ್ರ್ ಮಾಡ್ಕೋಬೇಕು, ಕೊಬ್ಬರಿ ಮತ್ತು ಒಣ ಮೆಣಸಿನ್ಕಾಯಿ. ಓಕೆ, ನೋಡಿಪ್ಪ, ಇಷ್ಟಾದರೆ ಸಾಕು. ತುಂಬ ನೈಸ್ ಏನು ಬೇಡ. ನೋಡಿ, ಇಷ್ಟು ರಫ್ ಆದರೆ ಸಾಕು. ಕೊಬ್ಬರಿ, ಒಣ ಮೆಣಸಿನ್ಕಾಯಿ. ನೋಡಿಪ್ಪ, ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ಳಿ. ಈ ಥರ ನೋಡಿ, ಕಾದಿದೆಯಲ್ಲ, ನೋಡಿ ಈ ಥರ. ಇದಕ್ಕೆ ಸ್ವಲ್ಪ ಜೀರಿಗೆಪ್ಪ, ಸ್ವಲ್ಪ ಅಜ್ವಾನ, ಸ್ವಲ್ಪ ಇಂಗು. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಕಾಗಲ್ಲ. ಓಕೆನಾ? ಇದಕ್ಕೆ ಇದು ಗ್ರೈಂಡ್ರ್ ಮಾಡಿದ್ರಲ್ಲಪ್ಪ, ಅದನ್ನು ಹಾಕ್ಕೊಳ್ಳಿ. ಕೊಬ್ಬರಿ, ಒಣ ಮೆಣಸಿನ್ಕಾಯಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಪ್ಪ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಡಿ. ಉಪ್ಪು ಮಾತ್ರ ನೋಡ್ಕೊಂಡು ಸ್ವಲ್ಪ ಹಾಕೋಬೇಕಪ್ಪ ನೀವು ಕಲಸಿದ ಮೇಲೆ. ನೋಡಿಪ್ಪ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಕಿಷ್ಟು. ಈಗ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಬೇಕಪ್ಪ. ಉಪ್ಪು ಮಾತ್ರ ಒಂಚೂರು ಆಮೇಲೆ ನೋಡಿ. ಒಂದೆರಡು ಬ್ಯಾಡಿಗೆ ಹಾಕ್ಕೊಳ್ಳಿ ಗ್ರೈಂಡ್ರಿಗೆ. ಏಕೆಂದರೆ ಕಲರ್ ಬೇಕಂದರೆ ನಿಮಗೆ ಕೋಡ್ಬಳೆ ಕಲರ್ ಚೆನ್ನಾಗಿರುತ್ತೆ. ಒಂದೆರಡು ಖಾರ ಬೇಕಂದರೆ ಖಾರದ್ದು ಹಾಕ್ಕೋಬೇಕು, ಗುಂಟೂರು ಹಾಕ್ಕೋಬೇಕು, ಚೆನ್ನಾಗಾಗುತ್ತೆ ಕೋಡ್ಬಳೆ ಖಾರವಾಗಿ. ನೋಡಿಪ್ಪ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಉಪ್ಪು ಒಂದು ಸಲ ನೋಡ್ಕೊಬೇಕು ನೀವು ಟೇಸ್ಟು. ಆಮೇಲೆ ಚೆನ್ನಾಗಿ ಈ ಥರ ನಾದಬೇಕಪ್ಪ. ನೀವು ನಾದಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬೇಕಾದ್ರೆ ಒಂದು ಶೀಟ್ ಮೇಲೆ ಹಾಕ್ಕೊಂಡು ನೀವು ಈ ಥರ ನಾದ್ಬೋದು. ನೋಡಿಪ್ಪ, ಚೆನ್ನಾಗಿ ನಾದಬೇಕು. ನಾದಿದ್ರೆ ನಿಮಗೆ ಕೋಡ್ಬಳೆ ಹೊತ್ತಲಿಕ್ಕೆ ತುಂಬ ಈಸಿ, ಪಟ್ ಪಟ್ ಅಂತ ಹೊತ್ತಾಕ್ಬಿಡ್ಬೋದು. ನೋಡಿಪ್ಪ, ಇಷ್ಟಿದ್ರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕು. ನೋಡಿಪ್ಪ, ಇಷ್ಟು ಗಟ್ಟಿಗಿದ್ರೆ ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಬೇಕಾದ್ರೂ ಹಾಕ್ಕೊಳ್ಳಿ ಕೋಡ್ಬಳೆ. ಸ್ವಲ್ಪ ಸಣ್ಣಗೆ ಬೇಕಾದ್ರೂ ಹಾಕ್ಕೊಳ್ಳಿ, ಸಣ್ಣ ಕೋಡ್ಬಳೆ ಬೇಕಾದ್ರೂ ಹಾಕ್ಕೊಳ್ಳಿ. ಎಲ್ಲ ಬರುತ್ತೆ ಇದರಲ್ಲೇ. ಓಕೆ, ನೋಡಿ, ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಕರೀಲಿಕ್ಕೆ ಈಸಿ ಆಗುತ್ತೆ. ನೋಡಿಪ್ಪ, 2 ಲೇಯರ್ ಕೂಡ ಮಾಡ್ಕೋಬೋದು ಇದರಲ್ಲೇ. ಈ ಥರ ಮಾಡಿಬಿಟ್ಟು ಈ ಥರ ಸುಮ್ಮನೆ ಒಂದೆರಡು ಸುತ್ತೋದು. ನೋಡಿಪ್ಪ, ಎಣ್ಣೆ ಇಟ್ಟಿದ್ದೀನಿ, ಕಾದಿದೆಪ್ಪ ಎಣ್ಣೆ. ಈಗ ಹಾಕ್ತೀನಿ. ಮೀಡಿಯಮ್ ಉರಿನೇ ಇಟ್ಕೊಳ್ಳಿ. ಒಳಗಡೆ ಎಲ್ಲ ಸ್ವಲ್ಪ ಚೆಂದ ಬೇಯಬೇಕಲ್ಲ, ಗರಿಗರಿಯಾಗಿ. ಮೀಡಿಯಮ್ ಇಟ್ಕೊಳ್ಳಿ. ಗರಿಗರಿಯಾಗಿ ಈ ಥರ ಹಾಕಬೇಕು. ಈ ಥರ ಆದಮೇಲೆ ತುಂಬ ನೀವು ಉರಿನೂ ಜಾಸ್ತಿ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಮೀಡಿಯಮ್ ಉರಿನಲ್ಲಿ ಈ ಥರ ಹಾಕ್ಬೇಕು. ನೋಡಿ, ಓಕೆನಾ? ಒಂದೇ ಸಮ ಆಗಿದೆ ನೋಡಿ.
ಒಂಥರ ಕೊಬ್ಬರಿ ಘಮ ಘಮ ಎಷ್ಟು ಚೆನ್ನಾಗಿರುತ್ತೆಪ್ಪ ಕೋಡ್ಬಳೆ. ಇದು ಕೊಬ್ಬರಿದು ಘಮ ಘಮ ತುಂಬ ಚೆನ್ನಾಗಿರುತ್ತೆ ನೋಡಿಪ್ಪ. ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿ ಆಗಲ್ಲ ಪಟ್ಟನ್ನಾಗೆ, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಕಡಲೆ ಹಾಕಿದ್ರೆ ಅದೇ ಟೇಸ್ಟ್ ಬೇರೆ ಇರುತ್ತೆ. ಇದನ್ನು ಅದಕ್ಕೆ ನಾನು ಒಂದು ಸರಿ ನಾನು ಮನೆಯಲ್ಲಿ ಮಾಡಿದ್ರೆ ಯಾವಾಗಲೂ ಕೊಬ್ಬರಿನೇ ಹಾಕ್ತೀನಪ್ಪ, ಕೊಬ್ಬರಿ ಹಾಕಿ ಮಾಡ್ಕೊತೀನಿ. ಕಡಲೆ ನೀವು ಮೈದಾ ಅದನ್ನೆಲ್ಲ ಯೂಸ್ ಮಾಡೋಂಗಿಲ್ಲಪ್ಪ, ಅದೇ ಬೇರೆ ಟೇಸ್ಟ್ ಬರುತ್ತೆ. ನೀವು ಇದು ಅಜ್ವಾನ, ಜೀರಿಗೆ, ಕೊಬ್ಬರಿ, ಒಣ ಮೆಣಸಿನ್ಕಾಯಿ ಬೇಕಾದ್ರೆ ಒಂದು ಸ್ವಲ್ಪ ಇದನ್ನು ಹಾಕಿಪ್ಪ, ಕರಿಬೇವಿನ ಸೊಪ್ಪು ಹಾಕಿ ಮನೆಗೆ ಮಾಡ್ಕೊಳ್ಳುವಾಗ ತುಂಬ ಚೆನ್ನಾಗಿರುತ್ತೆ. ಓಕೆನಾ?